ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಹಾವೇರಿ. ರಸ್ತೆಯಲ್ಲಿ ಗಾಡಿ ಓಡಿಸ್ತಿರ್ಬೇಕಾದ್ರೆ ಕೆಲವೊಂದು ಟೈಮ್ ಅಪಘಾತ ಆಗ್ತಾ ಇರ್ತವೆ. ಎರಡು ಗಾಡಿದು ತಪ್ಪಿದ್ದಾಗ ಮಾತಾಡಿ ಸರಿಪಡಿಸ್ಕೋಬೋದು. ಅಕಸ್ಮಾತ್ ನಾವು ಗಾಡಿ ಓಡಿಸ್ತಿರ್ಬೇಕಾದ್ರೆ ನಮ್ಮ ಗಾಡಿಗೆ ಬಂದು ಗುದ್ದುಬಿಟ್ಟು ನಾವು ಪರಿಹಾರ ಕೇಳಿದಾಗ ಆ ಕಡೆಯಿಂದ ನಮಗೆ ಏನು ರೆಸ್ಪಾನ್ಸ್ ಸಿಗಲಿಲ್ಲ ಅಂದರೆ ನಾವು ಇದನ್ನ ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಕೆಲವೊಂದು ಟೈಮ್ ರಸ್ತೆ ಅಪಘಾತ ಆದಾಗ ಈಗ ನಮ್ಮ ಗಾಡಿ ಇನ್ನೊಂದು ಗಾಡಿ ಎರಡು ಗಾಡಿ ಮಧ್ಯೆ ಟಚ್ ಆಗಿ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆಗ ಇಬ್ಬರು ನಿಂತ್ಕೊಂಡು ಮಾತಾಡಿ ಸರಿ ಹೋಗಾಗಿದ್ರೆ ಸರಿ. ಅಕಸ್ಮಾತ್ ಈಗ ನಾವು ಗಾಡಿ ಓಡಿಸ್ತಿರ್ಬೇಕಾದ್ರೆ ನಮ್ಮ ಗಾಡಿಗೆ ಯಾರೋ ಬಂದು ಗುದ್ದು ಬಿಟ್ಟರು, ಅವಾಗ ನಾವು ಪರಿಹಾರ ಕೇಳಿದಾಗ ಅವರೇನು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಅವಾಗ ನಾವು ಏನು ಮಾಡಬೇಕು? ರೀಸೆಂಟಾಗಿ ಇವ್ರ ಗಾಡಿಗೆ ಹಿಂದ್ಗಡೆಯಿಂದ ಯಾರೋ ಬಂದು ಟಚ್ ಮಾಡಿಬಿಟ್ಟಿದ್ರು. ಅದನ್ನ ನಾವು ಹೇಗೆ ಸರಿಪಡಿಸ್ಕೊಂಡ್ವಿ, ಹೇಗೆ ಅದಕ್ಕೆ ನಾವು ಪರಿಹಾರ ತೊಗೊಂಡ್ವಿ ಅನ್ನೋದನ್ನ ಇವ್ರ ಬಾಯಿಂದನೇ ಕೇಳೋಣ. ಏನಾಯಿತು ಮೊನ್ನೆ ಗಾಡಿ ಟಚ್ ಆಗಿದ್ದು ಇನ್ಸಿಡೆಂಟ್? ಮೊನ್ನೆ ಇಲ್ಲೇ ಶೋಭಾ ಸಿಟಿಯಿಂದ ಪಿಕಪ್ ಆಗಿ ಫಿಲಿಪ್ಸ್ ಕಂಪ್ನಿಗೆ ಡ್ರಾಪ್ ಇತ್ತು. ಸೀದಾ ಪ್ರೆಗ್ನೆಂಟ್ ಲೇಡಿ ಇದ್ರು. ಕಸ್ಟಮರ್ ಮೊದಲೇ ಹತ್ತಿದ ತಕ್ಷಣ ಹೇಳಿದ್ರು ಊಬರಲ್ಲಿ ಬುಕ್ಕಿಂಗ್ ಪ್ರೆಗ್ನೆಂಟ್ ಲೇಡಿ ಇದ್ರು. ಕಸ್ಟಮರ್ ಹತ್ತಿದ ತಕ್ಷಣ ಹೇಳಿದ್ರು ನಿಧಾನಾಗಿ ಹೋಗಿಸಿ. ಆಲ್ಮೋಸ್ಟ್ ನಿಧಾನಕ್ಕೆ ಬಂದಿದ್ದೀನಿ. ಹೋಗಿಲ್ಲ, ಸಿಗ್ನಲ್ಗೆ ಹೋದ ತಕ್ಷಣ ಸಿಗ್ನಲಲ್ಲಿ ಸಿಗ್ನಲ್ ಬಿದ್ದಿದೆ, ನಿಂತ್ಕೊಂಡಿದ್ದೀನಿ. ನಿಂತ್ಕೊಂಡು ಅರ್ಧ ಸೆಕೆಂಡ್ ಆಗಿದೆ. ಹೋಗಿ ಹಿಂದೆಯಿಂದ ಬಂದು ಸೀದಾ ಗುದ್ದೆ ಬಿಟ್ಟು ಸಿಗ್ನಲಲ್ಲಿ ಗಾಡಿ ನಿಲ್ಸಿದ ತಕ್ಷಣ ಬಂದು ಗುದ್ದಿದೆ. ಹಂಗಾಗಿ ಅವನಿಗೆ ಗುದ್ದಿದ ಮೇಲೆ ನೀವೇನು ಕೇಳಿದ್ರಿ? ಪರಿಹಾರ ಕೇಳಿದ್ರ ಅದಕ್ಕೆ? ಗುದ್ದಿದ ಮೇಲೆ ಸೈಡ್ ಹಾಕಿದೆ ಗಾಡಿನ. ಸೈಡ್ ಹಾಕೊಂತ ಮೊಬೈಲ್ ಎಲ್ಲ ಕಸ್ಕೊಂಡು ಸೈಡ್ ಹಾಕಿ, ಆಮೇಲೆ ಮೇಡಮು ನನ್ನ ಬಿಟ್ಟು ಬರ್ರಿ ಅಂದರು. ಇಲ್ಲ ಮೇಡಮ್, ಗುದ್ದಿದ್ದೇನೆ, ಅವ್ನು ತಪ್ಪಿದೆ, ಮಿಸ್ ಆದ್ರೆ ನನಗೆ ಕೈ ಸಿಗಲ್ಲ, ಅವ್ರಿಗೆ ಬೇರೆ ಕ್ಯಾಬ್ ಬುಕ್ ಮಾಡಿ ಕಳಿಸಿದೆ. ಆಮೇಲೆ ಅವನಿಗೆ ಕೇಳಿದೆ, ಯಾವ ಗಾಡಿ ಗುದ್ದಿದ್ದು? ಬುಲೆರೋ ಪಿಕಪ್. ಅದ್ರಲ್ಲಿ ನಿಮ್ಮ ತಪ್ಪೇನಿರಲಿಲ್ಲ? ನನ್ನ ತಪ್ಪೇನೂ ಇಲ್ಲ. ಸಿಗ್ನಲಲ್ಲಿ ನಿಂತಿದ್ದೇನೆ. ಪೊಲೀಸರಿಗೂ ಅದನ್ನೇ ಹೇಳಿದೆ ನಾನು, ಸಿಗ್ನಲಲ್ಲಿ ಕ್ಯಾಮ್ರಾ ಇದೆ, ನಂದೇನೋ ತಪ್ಪಿದೆ, ನಾನು ಈಗಲೇ ಬಿಟ್ಟು ಹೋಗ್ತೀನಿ ಅಂತ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇದು ನನಗೂ ಆಗಿರೋಂಥ ಒಂದು ಎರಡು ಘಟನೆ. ಈ ಪಿಕಪ್ ಗಾಡಿಗಳು ಆಲ್ಮೋಸ್ಟ್ ಕಂಟ್ರೋಲ್ ಇರಲ್ಲ, ಸಡನ್ಲಿ ಬ್ರೇಕ್ ಇರಲ್ಲ. ಇವ್ರೇನು ಮಾಡ್ತಾರೆ, ಒಂದು ಕೈಲಿ ಮೊಬೈಲ್ ಇರುತ್ತೆ, ಮೊಬೈಲ್ ನೋಡ್ತಾ ಬಂದಿರ್ತಾರೆ. ಸಡನ್ಲಿ ಬ್ರೇಕ್ ಆಗಲ್ಲ ಅವ್ರ ಕೈಲಿ. ಇನ್ನೊಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಲ್ಲ ಅವರು. ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲ್ಲ. ಡಿಸ್ಟೆನ್ಸ್ ಇದ್ದರೆ ಬ್ರೇಕ್ ಆದಾಗ ನಿಂತ್ಕೊಳ್ಳುತ್ತೆ, ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡದೇ ಇದ್ದಾಗ ಸಮಸ್ಯೆ ಕ್ರಿಯೇಟ್. ಹೌದು, ನಮ್ಮ ಮೇನ್ ಇಂಪಾರ್ಟೆಂಟ್ ಅವ್ರು ಗುದ್ದವ್ರು ಅವ್ರ ತಪ್ಪು ಒಪ್ಕೊಂಡಿದ್ರ? ಒಪ್ಕೊಳ್ಳಿಲ್ಲ. ಇಲ್ಲ, ನೀನು ಮೂವ್ಮೆಂಟ್ ಮಾಡ್ತಿದ್ದೆ, ನಾನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಒಪ್ಕೊಳ್ಳಿಲ್ಲ. ನಾನು ನಿಂತಿರೋ ಗಾಡಿ ಹೆಂಗೆ ಮೂವ್ಮೆಂಟ್ ಮಾಡಲಿ? ಸಿಗ್ನಲಲ್ಲಿ ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಸಿರೋ ಗಾಡಿನ ಬಂದು ಗುದ್ದಿದೆ ನಾವು. ಆಮೇಲೆ ಸೈಡ್ ಹಾಕ್ಸಿ ಮೊಬೈಲೆಲ್ಲ ಕಸ್ಕೊಂಡೆ ಫಸ್ಟ್ ಬಿಟ್ಟು ಹೋಗಿ. ಏನಿದೆ ಅರ್ವಾಂಗಿಲ್ಲ ಅಂತಂದು. ಇಲ್ಲ ನೀನೇ ಮೂವ್ ಮಾಡ್ತೀನಿ, ನೀನು ಮೂವ್ ಮಾಡಿಲ್ಲ, ನಾನು ಹಿಂದೆ ಬಂದು ಗುದ್ದಿದ್ದೀನಿ ಅಂತ ಹೇಳ್ತಾರೆ. ಹಂಗಿದ್ರೆ ಇವನಿಗೆ ಏನು ಎಷ್ಟು ನೆಸಿಲೇಸಿ ಡ್ರೈವಿಂಗ್ ಮಾಡ್ತಾ ಇರ್ಬೋದು. ಹಂಗಾಗಿ ಕಸ್ಟಮರ್ನ ಇಳಿಸ್ಬಿಟ್ಟು ಸೈಡ್ ಹಾಕಿ ಅವ್ನಿಗೆ ಅಡ್ಡ ಹಾಕಿದೆ. ಏನು ಮಾಡ್ತೀಯ? ನಾನು ಮಾಡ್ಸಂಗಿಲ್ಲ, ನಾನು ಟಚ್ ಮಾಡಿಲ್ಲ. ಆಮೇಲೆ ಬರ್ತಾ ನಮ್ಮ ಹುಡುಗರೆಲ್ಲ ಬಂದರು. ಆವಾಗ ಏನಂದ, ಇಲ್ಲ ನಾನು ಹೊರಗಡೆ ಮಾಡಿಸ್ಕೊಡ್ತೀನಿ ಅಂತ ಬಂದ. ಅಲ್ಲಿ ಸಿಗ್ನಲಲ್ಲಿ ಕ್ಯಾಮ್ರಾ ಇತ್ತಲ್ಲ, ಪ್ರೂಫ್ ಸಿಗುತ್ತೆ? ಸಿಗ್ನಲ್ ಪ್ರೂಫ್ ಇದೆ ನನ್ನ ಕಂಪಲ್ಸರಿ. ಅದಕ್ಕೆ ಹೊರಗಡೆ ಮಾಡಿಸ್ಕೊಡ್ತೀನಿ ಅಂದ. ಹೊರಗಡೆ ನಾನು ಮಾಡಿಸಲ್ಲಪ್ಪ, ಇಷ್ಟು ವರ್ಷದಿಂದನೂ ಹೊಸ ಗಾಡಿ ತಗೊಂಡಾಗಿಂದನೂ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡಿರೋದು. ಪೇಂಟ್ ಗಿಂಟಿ ಎಲ್ಲ ಹೊರಗಡೆ ಮಾಡಿಸಿದ್ರೆ ನಮ್ಗೆ ಅಷ್ಟು ಸ್ವಲ್ಪ ದಿವಸಕ್ಕೆ ಡಲ್ ಆಗ್ಬಿಡುತ್ತೆ. ಶೋರೂಮ್ ಪೇಂಟೇ ಬೇಕು, ಶೋರೂಮ್ ವರ್ಕೇ ಬೇಕು ನಿನಗೆ, ಶೋರೂಮಲ್ಲೇ ಮಾಡಿಸು ಅಂತ. ಶೋರೂಮಿಗೆ ಹೋದ್ವಿ. ಶೋರೂಮ್ಗೆ ಹೋದ್ಮೇಲೆ ಅವನು ಅಲ್ಲಿ ಬಿಲ್ ನೋಡ್ಬಿಟ್ಟು ಅವನು ಎದುರಿ ವಾಪಸ್ ಬಂದ್ಬಿಟ್ಟು ವಾಪಸ್ ಅವನು ಇಲ್ಲ ನನಗೆ ಅಷ್ಟು ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಂಗಿಲ್ಲ, ಏನು ಮಾಡ್ತೀಯ ಮಾಡೀಗ. ಅವನ ಕಡೆಯಿಂದ ಒಂದು 7-8 ಜನ ಹುಡುಗರನ್ನೆಲ್ಲ ಕರೆಸ್ಬಿಟ್ಟು ಅವಾಜೆಲ್ಲ ಹಾಕಿ ಒಬ್ಬನು ಯಾರೋ ಇಲ್ಲೇ ಲೋಕಲ್ನೇ ಯಾರೋ ಬಂದಿದ್ದ. ಆಮೇಲೆ ಯಾರೋ ಏನು ಅಂತಂದೆಲ್ಲ ಅವಾಜೆಲ್ಲ ಹಾಕ್ಬಿಟ್ಟ. ನಾವೆಲ್ಲ ತಲೆ ಕೆಟ್ಟು ಇವರೆಲ್ಲ ಬಗ್ಗಂಗಿಲ್ಲ ಅಂತಂದು ಸೀದಾ ಡೈರೆಕ್ಟ್ 112 ಫೋನ್ ಮಾಡಿದೆ. ನಿಯರ್ ಬಿ ಪೊಲೀಸರು ಬಂದರು. ಸೀದಾ ಸ್ಟೇಷನ್ 112ಗೆ ಫೋನ್ ಮಾಡಿ ಪೊಲೀಸ್ ಅವ್ರನ್ನ ಕರೆಸ್ಕೊಳ್ಳೋ ಪ್ರೊಸೆಸ್ ಹೆಂಗಿರುತ್ತೆ? ಅವ್ರಿಗೆ ಕಾಲ್ ಮಾಡಿಬಿಟ್ಟು ಏನು ಹೇಳೋದು? ಅದೇ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ನಮ್ಮ ಗಾಡಿಗೆ ಟಚ್ ಆಗಿದೆ, ಹಿಂದೆಯಿಂದ ಬಂದು ಗುದ್ದಿದ್ದಾನೆ, ಪ್ರಾಬ್ಲಮ್ ಆಗಿದೆ, ಡ್ರೈವರ್ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ. ಅವ್ರು ಕೇಳಿದ್ದಕ್ಕೆ ಹೆಂಗೆ ರೇಗಾಡ್ತಿದ್ದಾನೆ, ರ್ಯಾಶ್ ಆಗಿ ಮಾತಾಡ್ತಿದ್ದಾನೆ. ಅದಕ್ಕೆ 112 ಕಂಪ್ಲೇಂಟ್ ಮಾಡಿದ ತಕ್ಷಣ ಅವರು ನಿಮ್ಮ ಲೊಕೇಶನ್ ಕೇಳ್ತಾರೆ. ಕರೆಕ್ಟಾಗಿ ನಿಮ್ಮ ಲೊಕೇಶನ್ ಕರೆಕ್ಟಾಗಿ ಬರ್ತಾರೆ. 112 ಹೊಯ್ಸಳ ನಂಬರ್ ಇದು. ಕಾಲ್ ಮಾಡಿದ ತಕ್ಷಣ ಒಂದು 20 ನಿಮಿಷದಲ್ಲೇ ಬರ್ತಾರೆ. 20 ನಿಮಿಷ ಒಳಗೆ ಬರ್ತಾರೆ. ಆಲ್ಮೋಸ್ಟ್ ಟ್ರಾಫಿಕ್ ಸಿಗ್ನಲ್ ಅಲ್ಲೆಲ್ಲ ಇದ್ದೇ ಇರ್ತಾರೆ. ನಿಯರ್ ಬೈ ಇದ್ದವ್ರನ್ನ ಕಳಿಸ್ತಾರೆ. ಅವ್ರು ಬಂದ್ಮೇಲೆ ಏನಾಯ್ತು? ಅವ್ರು ಬಂದ್ಮೇಲೆ ಕೇಳಿದ್ರು, ನೋಡಿದ್ರು, ಅವ್ನು DL ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದ್ರು. ಒಂದು ಆ್ಯಕ್ಚುಲಿ DL ಇರಲಿಲ್ಲ, ಅವ್ನು ಎಲ್ಲಿಟ್ಟಿದ್ನೋ ಗೊತ್ತಿಲ್ಲ. ಆಮೇಲೆ ಡಾಕ್ಯುಮೆಂಟ್ಸ್ ನನ್ನ ಕೈಲಿ ಕೊಟ್ಟರು.
ಅಲ್ಲಿ ಸಿಗ್ನಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿರೋದ್ರಿಂದ ಪೊಲೀಸ್ ಅವ್ರು ಬಂದ್ಮೇಲೆ ಇವನು ಪಿಕಪ್ ಗಾಡಿಯನ್ನು ಒಪ್ಕೊಂಡ ತಪ್ಪನ. ಪೊಲೀಸ್ ಸಿಗ್ನಲ್ ಅಲ್ಲಿ ರೆಕಾರ್ಡ್ ಆಗಿರೋ ಕಾರಣ ಒಂದಿತ್ತೆ. ಹಂಗಾಗಿ ಪೊಲೀಸ್ ಬಂದ ತಕ್ಷಣ ಅವ್ರಿಗೆ ಹೇಳಿದೆ ಡೀಟೇಲ್ ಆಗಿ, ಸರ್ ಹಿಂಗಾಗಿದೆ, ಹಿಂಗಿಲ್ಲ, ಇವ್ನು ಬಂದು ಗುದ್ದಿದ್ದಾನೆ, ಆಮೇಲೆ ಹಿಂಗೆ ಗುದ್ದಿಲ್ಲ ಅಂತ ಒಪ್ಕೊಂತಿಲ್ಲ, ಆಮೇಲೆ ಇಲ್ಲೆಲ್ಲ ರ್ಯಾಶ್ ಆಗಿ ಮಾತಾಡ್ತಿದ್ದಾರೆ, 7-8 ಜನ ಹುಡುಗರಿದ್ದಾರೆ ಅಂತಂದು ಹೇಳಿ ಅದಾದ್ಮೇಲೆ ಅವ್ರಿಗೆ ಹೇಳಿದೆ, ಸರ್ ಸಿಗ್ನಲ್ ಕ್ಯಾಮ್ರಾ ಇದೆ, ನಾನು ತಪ್ಪಾಗಿ ಹೇಳಿದ್ರು ಸಾಕ್ಷಿ ಇದೆ, ನೀವು ಏನು ಮಾಡ್ತೀರಿ ನೋಡಿ. ಇವಾಗ ಏನಂತಾರೆ ಅವರು, ಸರ್ ಅವ್ರು ಏನಿಲ್ಲ ಹೊರಗಡೆ ಪೇಂಟ್ ಮಾಡಿಸ್ಕೊಡ್ತೀನಿ ಅಂತಾರೆ. ನಂದು ಹೊಸ ಗಾಡಿ 2-2.5 ವರ್ಷದ ಹಿಂದೆ ಹಳೆ ಗಾಡಿ ಅಂದರೆ 2.5 ವರ್ಷ ಹೊಸ ಗಾಡಿನೇ ಪೇಂಟು ಎಲ್ಲ ಏನೇ ಒಂದು ಸಣ್ಣ ಕ್ರಾಸಸ್ ಇಲ್ದಂಗೆ ನೋಡ್ಕೊಂಡಿದ್ದೀನಿ. ನಾನು ಶೋರೂಮ್ ಮೇಲೆ ಪೇಂಟ್ ಮಾಡಿಸ್ತೀನಿ ಅಂದರೆ ಅವ್ರು ಒಪ್ತಾ ಇಲ್ಲ, ಹೊರಗಡೆ ಮಾಡಿಸ್ಕೊಡ್ತಾರಂತೆ. ಹೊರಗಡೆ ನಾನು ಯಾವ ಪೇಂಟ್ ಹಾಕ್ತಾನೋ ಯಾವುದು ಒಂದು 6 ತಿಂಗಳಿಗೆ ಡ್ಯಾಮೇಜ್ ಆಗ್ಬಿಡ್ತದೆ. ಅದರಲ್ಲಿ ಈಗ ನಮ್ಮ ತಪ್ಪು ಇದ್ದು ಅವ್ರೇನಾದ್ರು ಬಂದು ಗುದ್ದಿದ್ರೆ ಏನೋ ಕಾಂಪ್ರಮೈಸ್ ನಂದು ತಪ್ಪೈತೆ, ಸರಿ ನಾನು ಒಪ್ಕೊಂತೀನಿ, ನಾನು ತಪ್ಪ ನಿಂತಿರೋ ಗಾಡಿಗೆ ಬಂದು ಗುದ್ದಿದಾಗ ನಾವು ಪರಿಹಾರ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಅಲ್ಲಿ ಬಗೆಹರಿರಲಿಲ್ಲ. ಅವ್ರು ಟ್ರಾಫಿಕ್ ಪೊಲೀಸ್ ಬಂದ ಮೇಲೂ ಇವ್ರು ಬಗೆಹರಿಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಗೆಹರಿಸ್ಕೊಳ್ರಿ, ಸ್ಟೇಷನ್ಗೆ ಹೋಗ್ಬಿಟ್ರಿ, ನಾನು ಸ್ಟೇಷನ್ಗೆ ರೆಫರ್ ಮಾಡ್ತೀನಿ ಅಂತ ಅವ್ರು ರೆಫರ್ ಮಾಡಿಬಿಟ್ರು. ಅವ್ರದ್ದು ಗಾಡಿ ಡಾಕ್ಯುಮೆಂಟ್ ನನ್ನ ಕೈಲಿ ಕೊಟ್ಟರು, ಹಿಡ್ಕೊಂಡು ಹೋಗು, ಅವ್ನು ಎಲ್ಲಿಗೆ ಹೋಗೋದಿಲ್ಲ, ಬರ್ತಾನೆ. ಸ್ಟೇಷನ್ಗೆ ಹೋಗೋದು, ಸ್ಟೇಷನ್ನಲ್ಲಿ ಹೋದ್ರೂ ಪೊಲೀಸ್ ಸ್ಟೇಷನಲ್ಲಿ 2 ಆಪ್ಷನ್ನ ಕೊಡ್ತಾರೆ. ಒಂದು, ಈಗ 2 ಗಾಡಿ ಓನರ್ಗಳು ತಾವೇ ಮಾತಾಡಿಕೊಂಡು ರಾಜಿ ಆಗಬೇಕು, ಇಲ್ಲಾಂದರೆ FIR ಫೈಲ್ನ ಮಾಡಬೇಕು. ಈಗ ನಮ್ಮ ಗಾಡಿಗೆ ಇವ್ರು ಬಂದು ಗುದ್ದಿದ್ದಾರೆ ಅಂತ ನಾವು FIR ಫೈಲ್ ಮಾಡಿದರೆ ಏನಾಗುತ್ತೆ ಗೊತ್ತಾ? ಇವಾಗ ನಾವು FIR ಮಾಡ್ತೀವಿ, ಪೊಲೀಸವರು RTO ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ಗಾಡಿನ ಬಿಟ್ಟು ಕಳಿಸ್ತಾರೆ. ಅದು ಕೋರ್ಟಿಗೆ ಕೇಸ್ ಹೋಗುತ್ತೆ. ನಾವು ಒಬ್ಬ ಲಾಯರ್ನ ಇಡಬೇಕು. ಲಾಯರ್ ಫೀಸು ಮಿನಿಮಮ್ ಒಂದು 10,000 ಆಗುತ್ತೆ. 10,000 ಆಗುತ್ತೆ. ತದನಂತರದಲ್ಲಿ ಅವರಿಗೆ ನೋಟಿಸ್ ಹೋಗುತ್ತೆ ಬಂದು ಕೋರ್ಟಿಗೆ ಅಟೆಂಡ್ ಆಗೋದಕ್ಕೆ. ಆವಾಗ ಅವ್ರು ಬಂದು ಕೋರ್ಟಲ್ಲಿ ನೆಗ್ಲಿಜೆನ್ಸ್ ಡ್ರೈವ್ ಅಂತ ಅವರು ಪೆನಾಲ್ಟಿ ಕಟ್ತಾರೆ. ಆ ಪೆನಾಲ್ಟಿ ಎಷ್ಟಿದೆ ಅಂದರೆ 2,000 ಇದೆ. 2,000 ಅವರು ಪೆನಾಲ್ಟಿ ಕಟ್ಟಿ ಅಲ್ಲಿಂದ ಬರ್ತಾರೆ. ಅವ್ರ ಗಾಡಿ ಇನ್ಶೂರೆನ್ಸ್ ಇದ್ದ ನಮ್ಮ ಗಾಡಿಗೆ ಕ್ಲೇಮ್ ಆಗುತ್ತೆ. ಹೌದು, ತುಂಬ ದಿನ ಪ್ರೊಸೆಸ್ ಇದೆ. ಆ ಪೊಲೀಸ್ ಅವರು ಎಷ್ಟು ದಿವಸ ಆಗ್ಬೋದು ಈ ಪ್ರೊಸೆಸ್ ಎಲ್ಲ ಆಗೋದಕ್ಕೆ, ಕೇಸ್ ಕ್ಲಿಯರ್ ಆಗೋದಕ್ಕೆ ಅಂತ ಹೇಳಿದ್ರೆ? 1.5 ತಿಂಗಳ 2 ತಿಂಗಳವರೆಗೆ ಆಗ್ಬೋದು. 2 ತಿಂಗಳವರೆಗೆ ಹೇಳಕ್ಕಾಗಲ್ಲ ಕೋರ್ಟಿಂದ ಅಂತಂದ್ರೆ ಕೋರ್ಟಾಗಲ್ಲಿ ಡಿಲೈನು ಆಗ್ಬೋದು. ಹೌದು, ಮುಗಿಲಾರ್ದಂಗೆ ಇರ್ಬೋದು. ಅದು ಹಂಗೆ ಓಡಾಡ್ತಾನೆ ಇರ್ಬೇಕಾಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಅವರು ಪರಿಹಾರ ಕೊಡೋದಕ್ಕೆ ಒಪ್ಪದೇ ಇದ್ದವರು ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಈ ಕೋರ್ಟ್ ಕೇಸು ಇದೆಲ್ಲ ಮತ್ತೆ ಅವ್ರ ಗಾಡಿ ಯಾವುದಕ್ಕೂ ಅಟ್ಯಾಚ್ ಇತ್ತು ಅನ್ಸುತ್ತೆ, ಮತ್ತೆ ಅವ್ರ ಗಾಡಿ ನಿಲ್ಲಾಗಬಾರ್ದು ಅಂತ ಅವರು ರಾಜ್ಯ ಆಗೋದಕ್ಕೆ ಪರಿಹಾರ ಕೊಡೋದಕ್ಕೆ ಒಪ್ಕೊಂಡ್ರು. ಇಲ್ಲ ಅಂದಿದ್ರೆ ಇಲ್ಲೇನೇ ಆಗಿದ್ರೆ ಅವ್ರಿಗೆಲ್ಲ ನಾವು ಮಾತಾಡಿ ಇಲ್ಲೇ ಸಾಮಾನ್ಯವಾಗಿದ್ದಿದ್ರೆ ಅವರು ಓಡಿಸ್ಕೋಬೇಕು ಅನ್ನೋ ಲೆಕ್ಕಕ್ಕೆ ಇದ್ರು ಅವರು. ಹೌದು, ಹಂಗಾಗಿ ನಾವೆಲ್ಲ ತಲೆ ಕೆಡಿಸ್ಕೊಂಡು ಸ್ಟೇಷನ್ಗೆ ಹೋಗಿದ್ವಿ. ಅಲ್ಲಿ ಸ್ಟೇಷನ್ಗೆ ಹೋದ್ಮೇಲೆ ಅವರು ಪರಿಹಾರಕ್ಕೆ ಬಂದ್ರು. ಯಾಕಂದ್ರೆ ಇವರೆಲ್ಲ ಕೇಸ್ ಮಾಡಿದ್ರೆ ಗಾಡಿ ನಿಂತ್ಕೊಂತದೆ, ಅವ್ನ ಡ್ರೈವರ್ ಏನೋ ಬಿಡಿ ಒಂದೊಂದು ಸಂಬಳ ಕೆಲಸ ಮಾಡೋಣ, ಅದ್ರ ಓನರ್ದು ಹೊರ್ತಾ ಬೀಳ್ತದಲ್ಲ, ಪೇಮೆಂಟ್ ಎಲ್ಲ ಇಷ್ಟ ಆಗುತ್ತೆ. ನಾವೇನಾದ್ರೂ FIR ಮಾಡಿ ಕೇಸ್ ಮಾಡಿದ್ರೆ ನಮಗೆ ಸಿಗೋದು ಅವ್ರ ಗಾಡಿ ಇನ್ಶೂರೆನ್ಸ್ ಇಂದ ನಮ್ಮ ಗಾಡಿ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ, ನಮ್ಮ ಗಾಡಿ ರೆಡಿ ಆಗುತ್ತೆ ಮಾತ್ರ. ಆದ್ರೆ ನಮ್ಮ ಗಾಡಿ ಎಷ್ಟು ದಿವಸ ನಿಂತಿರುತ್ತಲ್ವಾ ಅದಕ್ಕೆ ನಮಗೆ ಏನು ಸಿಗೋದಿಲ್ಲ. ಅವರಿಗೆ ಪೆನಾಲ್ಟಿ ಏನಂದ್ರೆ ನೆಗ್ಲಿಜೆನ್ಸ್ ಡ್ರೈವ್ ಅಂತ 2,000 ರೂಪಾಯಿ ಪೆನಾಲ್ಟಿ ಅಷ್ಟೇ ಸಿಗೋದು. ಮಿಕ್ಕಿದ್ದ ಅವ್ರ ಗಾಡಿಯಿಂದ ನಮ್ಮ ಗಾಡಿ ಇನ್ಶೂರೆನ್ಸ್ ಕ್ಲೇಮ್ ಆಗಿ ಬರುತ್ತೆ, ಅದಷ್ಟೇ ಪರಿಹಾರ ಇರೋದು. ಆಮೇಲೆ ಅಲ್ಲಿ ಪ್ರೊಸೆಸ್ ಈಗ FIR ಆಯ್ತು ಅಂದಮೇಲೆ ಅಲ್ಲಿ ಪ್ರೊಸೆಸ್ ಏನೇನಿದೆ ಅದನ್ನೆಲ್ಲ ಬಗೆಹರಿಸೋರ್ಗೆ ನಿಂತ್ಕೋಬೇಕಲ್ಲ. ಕೋರ್ಟಲ್ಲಿ ನಾವು ಹೋಗಿ ವಾದ ಮಾಡಕ್ ಬರಲ್ಲ. ಲಾಯರ್ ಫೀಸ್ ಅಂತ ಮಿನಿಮಮ್ ಒಂದು 10,000 ಕೊಡ್ಬೇಕಂತ ಹೇಳಿದ್ರು ಅವರೇ. ಕಂಪಲ್ಸರಿ ಕೊಡಬೇಕು. ಹೌದು, ಲಾಯರ್ ಸುಮ್ಮನೆ ಬರಂಗಿಲ್ಲ. ಹೌದೌದು, ವಾದ ಮಾಡಕ್ಕೆ. ಹಾಂ, ಅಪಘಾತ ಆಗೋದಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಮುನ್ನೆಚ್ಚರಿಕೆನ ತಗೊಂಡ್ರೆ ಬೆಟರ್ ಇರುತ್ತೆ. ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ನಾವೀಗ ಕೋರ್ಟ್ ಕೇಸು ಲೀಗಲ್ ಅಂತ ಎಲ್ಲ ಹೋದರೆ ಸುಮಾರು ದಿವಸ ನಮ್ಮ ಗಾಡಿಗಳು ನಿಂತ್ಕೊಳ್ತವೆ. ಇನ್ನು ನಾವು ಗಾಡಿ ಡ್ಯಾಮೇಜ್ ಆಗಿರುತ್ತಲ್ವ, ನಮ್ಮದೇ ಇನ್ಶೂರೆನ್ಸ್ ಇರುತ್ತೆ, ನಮ್ದ್ರಲ್ಲೇ ಕ್ಲೇಮ್ ಮಾಡಿಸ್ಕೋಬೋದು. ಅದರಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ನಮ್ದ್ರಲ್ಲಿ ಸಮಸ್ಯೆ ಅಂದರೆ ಈಗ 2 ಫ್ರೀ ಬಂಪರ್ ಟು ಬಂಪರ್ ಕ್ಲೈಮ್ ಇರುತ್ತೆ. 1 ವರ್ಷಕ್ಕೆ 2 ಸರಿ ಬಂಪರ್ ಟು ಬಂಪರ್ ಕ್ಲೇಮ್ ಮಾಡಿಸ್ಕೋಬಹುದು. ಅದ್ರ ಮೇಲೆ ಆಯ್ತು ಅಂದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ಅಮೌಂಟ್ ಬರುತ್ತೆ, ಅಷ್ಟು ಕಟ್ಬೇಕಾಗುತ್ತೆ. ಆಮೇಲೆ ಫ್ರೀ ಆಗಿ 2 ಸಲ ಮಾತ್ರ ಕ್ಲೇಮ್ ಮಾಡಿಸ್ಕೋಬಹುದು. ಹೌದು, ಅಂದ್ರೆ ಫ್ರೀ ಅಂದ್ರೆ ಈಗ ಕ್ಲೇಮ್ ಒಂದು 40,000 ರುಪೀಸ್ ಆದ್ರೆ ಒಂದು 2,000 ವರೆಗೂ ನಾವು ಸರ್ವಿಸ್ ಫೀ ಮಾತ್ರ ಕೊಡ್ಬೇಕಾಗುತ್ತೆ. ಆದ್ರೆ 3ನೇ ಸರಿ ಗಾಡಿ ಆಕ್ಸಿಡೆಂಟ್ ಆದಾಗ ನಾವು 50% ಅಷ್ಟು ನಾವು ಅಮೌಂಟ್ನ ಕಟ್ಟಬೇಕಾಗುತ್ತೆ. ನಮ್ಮ ಇನ್ಶೂರೆನ್ಸ್ನ ನಾವು ಲಾಸ್ ಮಾಡ್ಕೋಬೇಕಾಗುತ್ತೆ.
ಆಮೇಲೆ ಮೇನ್ ಇಂಪಾರ್ಟೆಂಟ್ ಗಾಡಿ ಟಚ್ ಆದಾಗ ಹೌದು. ಫಸ್ಟ್ ಡ್ರೈವರ್ ಇಳಿದ್ಬಿಟ್ಟು ಹಾ. ಏನು ಪ್ರೊಸೆಸ್ ಇದೆ ಅದು ನೋಡ್ಕೊಂಡು ಫಸ್ಟ್ ಒಂದು ಫೋಟೋ ಎರಡು ಗಾಡಿದು ಏನಾದ್ರು ತಪ್ಪೇನಾದ್ರು ಇದ್ರೆ ಮಾತಾಡಿ ಬಗೆಹರಿಸ್ಕೋಬೇಕು. ಹೌದು. ಹಾ. ಈಗ ಒಂದೇ ಗಾಡಿ ತಪ್ಪಿದ್ದಾಗ ಮೇನ್ ಇಂಪಾರ್ಟೆಂಟ್ ಒಂದು ಫೋಟೋ ಒಂದು ವಿಡಿಯೋ ಎರಡು ಮಾಡಿ ಇಟ್ಕೋಬೇಕು ಸ್ಪಾಟ್ ಇಂದ. ಕಂಪಲ್ಸರಿ ಇನ್ಸೂರೆನ್ಸ್ ಕೇಳ್ತಾನೆ, ಇನ್ಸೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡೋಕೆ ಸ್ಪಾಟ್ ಅಲ್ಲಿ ವಿಡಿಯೋ ಅಥವಾ ಫೋಟೋ ಇದೇನೋ ಅಂತ ಅದು ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಕೆಲವೊಂದು ಸಿಗ್ನಲ್ ಅಲ್ಲಿ ಕ್ಯಾಮ್ರಾ ಇರ್ತವೆ, ಕೆಲವೊಂದು ಸಿಗ್ನಲ್ ಸಿಗಲ್ಲ. ಕೆಲವೊಂದು ಜಾಗದಲ್ಲಿ ಕ್ಯಾಮ್ರಾ ವಿಡಿಯೋ ರೆಕಾರ್ಡಿಂಗ್ ಎಲ್ಲಿ ಸಿಗಲ್ಲ. ನಾವು ಒಂದ್ಸಲ ಸ್ಪಾಟ್ ಆಗಿ ಹೊಡೆದ್ ನಾವು ಟಚ್ ಮಾಡ್ತೀವಿ, ಸ್ಪಾಟ್ ಆಗಿ ಇಳಿದು ಬಿಡ್ಬೇಕು. ಟ್ರಾಫಿಕ್ ಆದ್ರೂ ಚಿಂತೆ ಇಲ್ಲ, ಯಾಕಂದ್ರೆ ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗಂಗಿಲ್ಲ. ಟ್ರಾಫಿಕ್ ಇಂದ ಏನು ಬಿಡಿ, ಟ್ರಾಫಿಕ್ ಆಗುತ್ತೆ, ಇಲ್ಲ ಅಂತಿಲ್ಲ, ಕಂಪಲ್ಸರಿ ಎಲ್ಲ ಕಡೆ ಟ್ರಾಫಿಕ್ ಆಗುತ್ತೆ. ಫಸ್ಟ್ ಒಂದು ಸೆಕೆಂಡ್ ವಿಡಿಯೋ ಮಾಡ್ಬೇಕು, ಅದೊಂದು ಕಂಪಲ್ಸರಿ ವಿಡಿಯೋ ಇಟ್ಕೊಂಡಿರ್ಬೇಕು ಸೇಫ್ಟಿಗೆ. ಅಲ್ಲಿ ನಿಮ್ ಗಾಡಿ ಟಚ್ ಆದಲ್ಲಿ ಸಿಗ್ನಲ್ ಅಲ್ಲಿನೇ ಕ್ಯಾಮ್ರಾಗಳಿದ್ವು, ಸರಿ ಆಯ್ತು. ಬೇರೆ ಕಡೆ ಆದ್ರೆ ಸಮಸ್ಯೆ ಆಗುತ್ತೆ. ಈಗ ಗಾಡಿಗಳಲ್ಲಿ ಡ್ಯಾಶ್ ಕ್ಯಾಮ್ರಾ ಅನ್ನೋ ಒಂದು ಇವು ಬಂದಿದ್ದಾವೆ. ಆ ರೀತಿ ಡ್ಯಾಶ್ ಕ್ಯಾಮ್ರಾ ಹಾಕೊಂಡ್ರೆ ಬಹಳ ಬೆಟರ್ ಆಗುತ್ತೆ. ಬ್ಯಾಕ್ ಸೈಡ್ ಒಂದು, ಫ್ರಂಟ್ ಸೈಡ್ ಒಂದು ಬರುತ್ತೆ. ಬ್ಯಾಕ್ ಸೈಡ್ ಹಿಂದ್ಗಡೆ ಗಾಡಿ ಬಂದು ಯಾರು ಗುದ್ದಿರೆ ಅದು ಕವರ್ ಆಗುತ್ತೆ, ಮುಂದ್ಗಡೆದ್ದು ಕವರ್ ಆಗುತ್ತೆ. ಡ್ಯಾಶ್ ಕ್ಯಾಮ್ರಾ ಒಂದು ಬೆಟರ್ ಇದೆ. ಆಲ್ಮೋಸ್ಟ್ ಹಾಕಿಸ್ಕೋಬೇಕು. ಒಂದು 4-5 ಸಾವಿರ ರೂಪಾಯಿದಲ್ಲಿ ಡ್ಯಾಶ್ ಕ್ಯಾಮ್ರಾ, ಕ್ಯೂಬಾ ಡ್ಯಾಶ್ ಕ್ಯಾಮ್ರಾ ಅಂತ ಚೆನ್ನಾಗಿ ಸಿಗುತ್ತೆ, ಅದನ್ನೇ ಹಾಕ್ಸೋದು ಬೆಟರ್. ಹೌದು. ಈಗ ನಾವು ಗಾಡಿ ಟಚ್ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹೋದ್ರೆ ನಮ್ಗೆ ಎರಡೇ ಅವಕಾಶ ಇರುತ್ತೆ. ಆಪೋಸಿಟ್ ಪಾರ್ಟಿಯವರು ನಮ್ಮ ಜೊತೆ ರಾಜಿ ಆದ್ರೆ, ಅಂದ್ರೆ ಇಬ್ರು ಪರಿಹಾರ ಮಾತಾಡ್ಕೊಂಡ್ವಿ ಅಂದ್ರೆ ಸರಿ. ಇಲ್ಲ FIR ಮಾಡಿದ್ರೆ ನಮ್ಗೇನು ಲಾಸ್ ಆಗುತ್ತೆ, 1-2 ತಿಂಗಳಷ್ಟು ಗಾಡಿ ನಿಂತ್ಕೊಳ್ಳುತ್ತೆ. ಕೋರ್ಟಲ್ಲಿ ನಾವೇ ಫೀಸ್ ಕಟ್ಟಿ ಲಾಯರ್ನ ಇಟ್ಟು ಕೇಸ್ನ ನಡೆಸಬೇಕು. ಅದಾದ್ಮೇಲೆ ಅವರು ನೆಗ್ಲಿಜೆನ್ಸ್ ಡ್ರೈವಿಂಗ್ ಅಂತ ಬರೀ 2,000 ಅಷ್ಟೇ ಫೈನ್ ಇರೋದು ಆಕ್ಸಿಡೆಂಟ್ ಮಾಡಿದವ್ರಿಗೆ. ಆಮೇಲೆ ಅವರಿಂದ ನಮ್ಮ ಗಾಡಿಗೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ. ಆದರೆ ನಮ್ಮ ಗಾಡಿ ಎಷ್ಟು ದಿವಸ ನಿಂತಿರುತ್ತಲ್ವಾ, ಅದಕ್ಕೆ ನಮಗೆ 1 ಪೈಸೆನೂ ಸಿಗೋದಿಲ್ಲ. ಆದಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಸೇಫ್ ಡ್ರೈವ್ ಮಾಡಿ. ಇನ್ಸೂರೆನ್ಸ್ ಕ್ಲೈಮ್ ಪ್ರೊಸೆಸ್ ಡೇಸ್ ಅಂದರೆ ಮ್ಯಾಕ್ಸಿಮಮ್ 1 ವಾರ ಬೇಕು. ಡೆಂಟು ಪೇಂಟು ಪಾರ್ಟ್ಸ್ ಸಿಗಲಿಲ್ಲ ಅಂತಂದ್ರೆ ಏನೋ ಹೇಳೋಕ್ಕಾಗಲ್ಲ, 10 ಡೇಸ್ನೂ ಆಗುತ್ತೆ. ಆದಷ್ಟು ಶೋರೂಮಿಗೆ ಬಿಟ್ಟಾಗ ಈಗ ಮತ್ತೆಲ್ಲ ರೆಡಿ ಆಗೋದಕ್ಕೆ 10 to 12 ಡೇಸ್ ಬೇಕಾಗುತ್ತೆ. बोलते